ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ಸತಿ 29ನೇ ಕಂತಿನ ಹಣ ಜಮೆ ಆಗಿದೆ, ಬಿಡುಗಡೆ ಆಗಿದೆ ಅಂದಾಗ ತುಂಬ ಜನ ಕಮೆಂಟ್ ಮಾಡ್ತೀರಾ ನನಗೆ ಬಂದಿದೆ ಅಂತ. ಇನ್ನೂ ಸ್ವಲ್ಪ ಜನ ಕಮೆಂಟ್ ಮಾಡ್ತೀರಾ ನಮಗಿನ್ನೂ ಬಂದಿಲ್ಲ ಅಂತ. ಬಂದಿರೋರೆಲ್ಲ ನೆಕ್ಸ್ಟ್ ಕಮೆಂಟ್ ಮಾಡ್ತೀರಾ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ, ಬಿಡುಗಡೆ ಆಗಿದ್ರೆ ಯಾವಾಗ ಬರುತ್ತೆ ಅಥವಾ ಯಾವಾಗ ಬರುತ್ತೆ ಏನು ಅಂತ. ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದ್ರ ಬಗ್ಗೆ ಕೂಡ ಕ್ಲಾರಿಟಿ ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟು, ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿದೆ. ಹಾಗೆ ಇದು 29ನೇ ಕಂತಿನ ಹಣ ಯಾವ ತಿಂಗಳದು, ಇನ್ನು ಎಷ್ಟು ಕಂತಿನ ಹಣ ನಮಗೆ ಬರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಾಗಾಗಿ ಸ್ಕಿಪ್ ಮಾಡ್ದಲೇ ವಿಡಿಯೋನ ಸಂಪೂರ್ಣವಾಗಿ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ 29ನೇ ಕಂತಿನ ಹಣ ಸಾಕಷ್ಟು ಜನ ಹೇಳ್ತಾ ಇದ್ದೀರಾ ನನಗೆ ಕಮೆಂಟಲ್ಲಿ ನಮಗೆ ಹಣ ಬಂದಿದೆ ಅಂತ. ಇನ್ನೂ ಸ್ವಲ್ಪ ಜನ ಹೇಳ್ತಾ ಇದ್ದೀರಾ ಇನ್ನೂ ಬಂದಿಲ್ಲ ನಮಗೆ ಅಂತ. 29ನೇ ಕಂತಿನ ಹಣ ಟೋಟಲ್ ಆಗಿ 80% ಮಹಿಳೆಯರಿಗೆ ಜಮೆ ಆಗಿದೆ. ಇನ್ನು 20% ಮಹಿಳೆಯರಿಗೆ ಜಮೆ ಆಗಬೇಕಾಗಿದೆ. ಆ್ಯಕ್ಚುಲಿ ಏಪ್ರಿಲ್ 6ನೇ ತಾರೀಕು 29ನೇ ಕಂತಿನ ಹಣ ರಿಲೀಸ್ ಮಾಡಿದ್ರು. ಯಾಕಂದರೆ ಉಪಚುನಾವಣೆ ಎಲ್ಲ ನಡೀತಿದ್ರಿಂದ ಅವಾಗೇ 80% ಜನಕ್ಕೆ ಹಣ ಜಮೆ ಮಾಡಿಬಿಟ್ಟಿದ್ದಾರೆ. ಈಗ ಆಲ್ರೆಡಿ 29ನೇ ಕಂತಿನ ಹಣ. ಇನ್ನು 20% ಮಹಿಳೆಯರಿಗೆ ಅಷ್ಟೇ ಬಾಕಿ ಇರೋದು 29ನೇ ಕಂತಿನ ಹಣ. ಈಗ ಅದನ್ನು ಕೂಡ ಅಪ್ಡೇಟ್ ತಿಳಿಸಿದ್ದಾರೆ. ಇನ್ನು 2-3 ದಿವಸದಲ್ಲಿ 2ನೇ ಹಂತದ ಹಣ ರಿಲೀಸ್ ಮಾಡಿ 20% ಜನಕ್ಕೆ ಏನು ಬರಬೇಕಾಗಿದೆ 29ನೇ ಕಂತಿನ ಹಣ. ಕೆಲವೊಬ್ಬರಿಗೆ 28 ಕೂಡ ಬಂದಿಲ್ಲ. ಸೊ ಅಂಥವ್ರಿಗೆ ಇನ್ನೊಂದು 2-3 ದಿವಸದಲ್ಲಿ ಎಲ್ಲ ಹಣ ಕ್ಲಿಯರ್ ಮಾಡಿಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಕಮೆಂಟ್ ಸೆಕ್ಷನಲ್ಲಿ ಯಾರ್ಯಾರೆಲ್ಲ ಹೇಳ್ತಾ ಇದ್ದೀರಾ ಹಣ ಬಂದಿಲ್ಲ ಅಂತ, ಖಂಡಿತ ಇನ್ನು 2-3 ದಿನ ವೆಯ್ಟ್ ಮಾಡಿ. ನಿಮಗೆ 29ನೇ ಕಂತಿನ ಹಣ 2ನೇ ಹಂತದ ಹಣ ರಿಲೀಸ್ ಆಗ್ತಾ ಇದೆ. ಖಂಡಿತವಾಗ್ಲೂ ಅವಾಗ ನಿಮಗೂ ಕೂಡ ಹಣ ಜಮೆ ಆಗುತ್ತೆ. ಯಾರಿಗೆಲ್ಲ 29ನೇ ಕಂತಿನ ಆಲ್ರೆಡಿ ಬಂದಿದೆ, ನೆಕ್ಸ್ಟ್ ಕ್ವಶನ್ ಬರೋದೇ ನಿಮಗೆ 30ನೇ ಕಂತಿನ ಹಣ ಯಾವಾಗ ಕೊಡ್ತಾರೆ, ಇನ್ನೂ ತುಂಬ ಲೇಟಾಗಿ ಕೊಡ್ತಾರೆ ಅಥವಾ ಈಗ ತಕ್ಷಣಕ್ಕೆ ಕೊಡ್ತಾರೆ ಹೇಗೆ ಏನು ಅಂದರೆ, ಖಂಡಿತವಾಗ್ಲೂ ಈಗ ಏಪ್ರಿಲ್ ಎಂಡ್ ಅಥವಾ ಮೇ ಮೊದಲನೇ ವಾರದಲ್ಲಿ 30ನೇ ಕಂತಿನ ಹಣ ಕೂಡ ನಾವು ರಿಲೀಸ್ ಮಾಡಿಬಿಡ್ತೀವಿ ಅಂದ್ಬಿಟ್ಟು ಅಪ್ಡೇಟ್ ಬಂದಿದೆ. ಇದನ್ನು ಸ್ವತಃ CM ಸಿದ್ದರಾಮಯ್ಯ ಅವರೇ ಹೇಳಿರೋದು. ಸೊ ಏಪ್ರಿಲ್ ಎಂಡ್ ಅಥವಾ ಮೇ ಫಸ್ಟ್ ವೀಕಲ್ಲಿ 30ನೇ ಕಂತಿನ ಹಣ ಕೂಡ ಜಮೆ ಮಾಡ್ತಾರೆ. ಹಾಗಾದರೆ ನಿಮ್ಗೆ ಅನ್ನಿಸ್ಬೋದು ಹೌದು 29, 30ನೇ ಕಂತಿನ ಹಣ ಅಂತ ಹೇಳ್ತಾ ಇದ್ದೀವಿ. ಬಟ್ 29ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ, ನಮಗಿನ್ನೂ ಎಷ್ಟು ತಿಂಗಳ ಹಣ ಬರಬೇಕು ಅಂತ ಹೇಳೋದಾದರೆ 29ನೇ ಕಂತಿನ ಹಣ ಅಂದರೆ ನಿಮಗೆ ಫೆಬ್ರವರಿ ತಿಂಗಳದ ಹಣ. 29ನೇ ಕಂತಿನ ಹಣ ಅಂದರೆ ಫೆಬ್ರವರಿದು ಮಾರ್ಚಲ್ಲಿ ಬರಬೇಕಿತ್ತಲ್ಲ, ಬಟ್ ಅದನ್ನು ಏಪ್ರಿಲಲ್ಲಿ ಜಮೆ ಮಾಡಿದ್ದಾರೆ. ಸೊ ಇನ್ನು ನಮಗೆ ಮಾರ್ಚ್ ಹಾಗೆ ಏಪ್ರಿಲ್ ತಿಂಗಳದ್ದು ಬರಬೇಕು. ಈಗ ಮಾರ್ಚ್ ಒಂದೇ ಲೆಕ್ಕ ಇಡಬೇಕು, ಯಾಕಂದರೆ ಏಪ್ರಿಲ್ ತಿಂಗಳದು ಮೇನಲ್ಲಿ ಬರೋದಲ್ಲ. ಸೊ ಹಾಗಾಗಿ ಫೆಬ್ರವರಿದು 29ನೇ ಕಂತಿನ ಹಣ ಅದು ಮಾರ್ಚಲ್ಲಿ ಬರಬೇಕಾಗಿರೋದು ಇವಾಗ ಹಾಕಿದ್ದಾರೆ. ಇನ್ನು ನಮಗೆ ಇವಾಗ ಮಾರ್ಚ್ ತಿಂಗಳದ್ದು ಬರಬೇಕಾಗಿದೆ. ಅದನ್ನು ಈ ತಿಂಗಳ ಎಂಡ್ ಅಥವಾ ಮೇ ಫಸ್ಟ್ ವೀಕಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಮಾರ್ಚ್ ತಿಂಗಳದು ಹಾಗೆ ಕಳೆದ ವರ್ಷದ್ದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು 2 ಪೆಂಡಿಂಗ್ ಇದೆ. ಟೋಟಲ್ ಆಗಿ ಇನ್ನೂ 3 ತಿಂಗಳದ್ದು ಪೆಂಡಿಂಗ್ ಆಗುತ್ತೆ. ನೋಡ್ಬೇಕು, ಅದನ್ನು ಕೂಡ ಹಿಂಗೆ ಕಂಟಿನ್ಯೂಸ್ ಪ್ರತಿ ತಿಂಗಳು ಕೂಡ ಹಾಕ್ತಾ ಹೋದರೆ ಜನಗಳಿಗೂ ಕೂಡ ಕನ್ಫ್ಯೂಸ್ ಆಗಲ್ಲ. ಯಾಕಂದರೆ ಇವರು ಗ್ಯಾಪ್ ಕೊಟ್ಬಿಟ್ರೆ 1 ತಿಂಗಳು 2 ತಿಂಗಳು ಗ್ಯಾಪ್ ಕೊಟ್ಬಿಡ್ತಾರೆ. ಅವಾಗ 2-3 ಕಂತಿಂದು ಪೆಂಡಿಂಗ್ ಉಳಿದ್ಬಿಡುತ್ತೆ. ಜನಗಳಿಗೆ ಕನ್ಫ್ಯೂಷನ್ ಆಗಿ ಲಾಸ್ಟ್ ಟೈಮು ಕೂಡ ಹಂಗೆ ಆಗಿದ್ದು. ಆವಾಗ ಫೆಬ್ರವರಿ ಮಾರ್ಚ್ ತಿಂಗಳದು ಕೊಟ್ಟಿಲ್ಲ, ಮಿಸ್ ಆಗಿದೆ ಅಂತ ಹೇಳಿದರು. ಬಟ್ ಇವಾಗ 29ನೇ ಕಂತಿನ ಹಣ ಅಂದರೆ ಫೆಬ್ರವರಿ ತಿಂಗಳದ ಹಣ ಇನ್ನು ಮಾರ್ಚಿನ ಬರಬೇಕು. ಹಾಗೆ ಕಳೆದ ವರ್ಷದ್ದು ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದ್ದು ಕೂಡ ಬರಬೇಕಾಗಿದೆ. ನೋಡೋಣ ಅದ್ರ ಬಗ್ಗೆ ಏನು ಅಪ್ಡೇಟ್ ಕೊಡ್ತಾರೆ ಏನು ಅಂದ್ಬಿಟ್ಟು. ಸೊ ನೀವು ಕಮೆಂಟ್ ಮಾಡಿ 29ನೇ ಕಂತಿನ ಹಣ ಬಂದಿದೆ ಏನು ಅಂತ. ಬಂದಿಲ್ಲ ಅಂದರೂ ಕೂಡ ಖಂಡಿತ ಇನ್ನೊಂದು 2-3 ದಿವಸದಲ್ಲಂತೂ ಖಂಡಿತ ನಿಮ್ಮ ಖಾತೆಗಳಿಗೆ ಬರುತ್ತೆ. ಹಾಗೆ ನಾನು ನಿಮಗೆ ಹಿಂದಿನ ವಿಡಿಯೋದಲ್ಲಿ UPI ಬಗ್ಗೆ ಒಂದು ಹೊಸ ರೂಲ್ಸ್ನ ತರ್ತಾ ಇದ್ದಾರೆ RBI ಅವರು. ಅದೇನು ಅನ್ನೋದನ್ನ ನಾನು ಡೀಟೇಲಾಗಿ ವಿಡಿಯೋ ಮಾಡಿ ತಿಳಿಸಿದ್ದೀನಿ. 10,000ಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಮಾಡೋರಿಗೆ ಹೊಸ ಅಪ್ಡೇಟ್ ಬಂದಿದೆ. ಯಾರೆಲ್ಲ UPI ಟ್ರಾನ್ಸಾಕ್ಷನ್ ಮಾಡ್ತಿರ್ತೀರ, ಗೂಗಲ್ ಪೇ, ಫೋನ್ಪೇ, ಈ ಥರ ಯಾರೆಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಿರ್ತೀರ 10,000ಕ್ಕಿಂತ ಜಾಸ್ತಿದು. ಸೊ ನಿಮಗೆಲ್ಲ ಹೊಸ ಅಪ್ಡೇಟ್ ಬಂದಿದೆ. ಅದೇನು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸಿದ್ದೀನಿ. ಸೊ ಹಾಗಾಗಿ ನಾನು ಲೇಟೆಸ್ಟಾಗಿ ಬರುವಂತಹ ಅಪ್ಡೇಟ್ ಬಗ್ಗೆ ಎಲ್ಲ ನಿಮಗೆ ವಿಡಿಯೋ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅದೊಂದೇ ಅಲ್ಲ, ಪಕ್ಕದಲ್ಲಿರೋ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ.
ನೀವು ಫ್ರೀ ಆದಾಗ ನನ್ನ ವೀಡಿಯೋಸ್ನ ನೋಡ್ಬೋದು, ಇಲ್ಲಾಂದರೆ ಅಪ್ಡೇಟ್ಸ್ ಎಲ್ಲ ಮಿಸ್ ಆಗುತ್ತೆ, ನಿಮಗೆ ಅಪ್ಡೇಟ್ಸ್ ಸಿಗೋದಿಲ್ಲ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮರಿಬೇಡಿ. ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ, ಇನ್ಫಾರ್ಮೇಟಿವ್ ಇದೆ ಅಂತಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡ್ಕೊಳಕ್ಕೆ ಹೇಳಿ. ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.